ಪವರ್ ಫೈಟ್ ನಲ್ಲಿ ಸಿಎಂ ಬದಲಾವಣೆ ಕಿಚ್ಚು ದಗದಗಿಸ್ತಾ ಇದೆ. ಅಧಿವೇಶನದಲ್ಲೂ ನಮ್ಮಪ್ಪ ಸಿಎಂ ಕದನ ಜೋರಾಗಿದೆ. ಪದೇ ಪದೇ ಕದನ ಉಲ್ಲಂಘನೆ ಮಾಡ್ತಿರುವಂತಹ ಸಿಎಂ ಪುತ್ರನ ವಿರುದ್ಧ ಡಿಕೆ ಬಣ ಕೆರಳಿ ಕೆಂಡವಾಗಿದೆ. ಬೆಳಗಾವಿ ಅಧಿವೇಶನ. ಈ ಚಳಿಗಾಲದಲ್ಲಿ ರಾಜಕೀಯ ಸಂಘರ್ಷದ ಬಿಸಿ ಬೇಡ ಅಂತ ಹೈಕಮಾಂಡ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಐಡಿಯಾ ಕೊಟ್ಟಿತ್ತು. ಬೆಳಗ್ಗೆ ನಾಟಿ ಕೋಳಿ ಸಾರು ಇಡ್ಲಿ ಸವಿದ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ನಾನು ಬ್ರದರ್ಸ್ ಅಂತ ಬಾಯಿ ತುಂಬಾ ಮಾತನಾಡಿದ್ರು. ಎಲ್ಲ ಒಳ್ಳೆದೇ ಆಗ್ತಿದೆ ಎನ್ನುವಷ್ಟರಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಹೊಸ ಕಿಡಿ ಹೊತ್ತಿಸಿದ್ದಾರೆ. ನಮ್ಮಪ್ಪ ಸಿದ್ದರಾಮಯ್ಯ 5 ವರ್ಷ ಸಿಎಂ, ಉರಿಯೋ ಬೆಂಕಿಗೆ ತುಪ್ಪ ಸುರಿದ ಯತೀಂದ್ರ. ಕುರ್ಚಿ ಕುರುಕ್ಷೇತ್ರದಲ್ಲಿ ಪವರ್ ಪಾಲಿಟಿಕ್ಸ್ ಕಿಚ್ಚು ಮತ್ತೆ ದಗದಗಿಸುತ್ತಿದೆ. ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ನಾವು ಜೋಡೆತ್ತುಗಳು ಅಂತ ಬಿಂಬಿಸಿದ್ರು ನೋ ಯೂಸ್. ಕದನ ವಿರಾಮದಲ್ಲಿ ಮತ್ತೆ ಮಾತಿನ ಸಿಡಿಗುಂಡು ಜೋರಾಗಿದೆ. ಸಿಎಂ ಪುತ್ರ ಯತೀಂದ್ರ ಪದೇ ಪದೇ ಕದನ ವಿರಾಮ ಉಲ್ಲಂಘಿಸುತ್ತಿದ್ದಾರೆ. ಡಿಸಿಎಂ ಡಿಕೆಶಿ ಬಣಗಳ ಕೆಂಗಣಿಗೆ ಗುರಿಯಾಗುತ್ತಿದ್ದಾರೆ. ನಮ್ಮಪ್ಪನೇ ಮುಖ್ಯಮಂತ್ರಿಯಾಗಿ ಇರ್ತಾರೆ. There is no tussle for CM post right now. I have already told you. Now everything is clear. The High Command has clearly said as of now there will be no change in the leadership. ಮಗನ ಮಾತಿಗೆ ಅವರ ತಂದೆಯೇ ಉತ್ತರಿಸುತ್ತಾರೆ. Not following party's high command, sir. He's making again statement that my father will remain as CM for 5 years. I think CM will reply for him. Sir, there are supporters of ಹೈಕಮಾಂಡ್ ಏನ್ ಡಿಸಿಷನ್ ತಗತ್ತದೆ ಅದೇ ಅಂತಿಮ. ಹೈಕಮಾಂಡ್ ಏನ್ ಡಿಸಿಷನ್ ತಗತ್ತದೆ ಅದೇ ಅಂತಿಮ. ಸಿಎಂ ಕುರ್ಚಿ ಖಾಲಿ ಇಲ್ಲ, ಹೇಗೆ ಬದಲಿಸ್ತೀರಿ? ಯತೀಂದ್ರ ಅವರು ಅವರ ಅಭಿಪ್ರಾಯ ಹೇಳಿದ್ದಾರೆ. ನನ್ನ ಅಭಿಪ್ರಾಯ ಇದು ಮುಖ್ಯಮಂತ್ರಿ ಬಗ್ಗೆ ಚರ್ಚೆ ಮಾಡೋದು ಅಗತ್ಯನೇ ಇಲ್ಲ. ಆ ಮುಖ್ಯಮಂತ್ರಿ ಕುರ್ಚಿ ಖಾಲಿನೇ ಇಲ್ಲ. ಆ ಕುರ್ಚಿಯಲ್ಲಿ ಮನೆ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. ಅದು ಬದಲಾವಣೆ ಆಗ್ಬೇಕಾದ್ರೆ ಯಾರು ಮಾಡಬೇಕು? ನಾವು ನೀವು ಮಾಡಬೇಕಾಗ್ತದ? ಹೈಕಮಾಂಡ್ ಮಾಡಬೇಕಾಗಿರೋದು. ಹೈಕಮಾಂಡ್ ಏನ್ ತೀರ್ಮಾನ ಅದಕ್ಕೆಲ್ಲ ಬದ್ಧ. ಅವರ ಅಭಿಪ್ರಾಯ ಅವರು ಹೇಳಿದ್ದಾರೆ. ಅವರ ಅಭಿಪ್ರಾಯ ಅವರು ಹೇಳಿದ್ದಾರೆ. ನಾನು ಹೇಳಿದ್ರೆ ಬಲಾತ್ಕಾರ, ಅವರು ಹೇಳಿದ್ರೆ ಚಮತ್ಕಾರ. ಯಾರೂ ವರಿಷ್ಠ ಜಾಗನ ಭರ್ತಿ ಮಾಡೋಕ್ಕೆ ತುಂಬಲಿಕ್ಕೆ ಅವಕಾಶ ಇಲ್ಲ. ನಾನು ಹೇಳಿದ್ರೆ ಬಲಾತ್ಕಾರ, ಅವ್ರು ಹೇಳಿದ್ರೆ ಚಮತ್ಕಾರ. ಅದನ್ನ ಅವ್ರು ತಿಳ್ಕೊಳ್ಬೇಕು. ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕು, ಯಾವ ರೀತಿ ನಮ್ಮ ಸ್ಥಾನಗಳನ್ನ ನಾವು ಅರಿತ್ಕೋಬೇಕಂತೇಳಿ ಅವ್ರಿಗೆ ತಿಳುವಳಿಕೆ ಇರಬೇಕು. ಯಾರು ಸಿಎಂ ಅಂತ ಜನಕ್ಕೆ ಕನ್ಫ್ಯೂಷನ್. ಮಗ ಸಿದ್ದರಾಮಯ್ಯನವ್ರ ಮಗ ನಮ್ಮಪ್ಪನೇ 5 ವರ್ಷ ಅಂತ ಅವರು. ಇನ್ನೊಂದ್ ಕಡೆ ತಮಾಸ್ ಡಿಕೆ ಶಿವಕುಮಾರ್ ಅವ್ರ ತಮ್ಮ ನಮ್ಮ ಅಣ್ಣನೇ ಸಿಎಂ. ಸತ್ಯಮೇವ ಜಯತೆ, ಸತ್ಯವೇ ನಮ್ಮ ತಾಯಿ ತಂದೆ, ಮಾತಿಗೆ ತಪ್ಪೆಡ್ದು ವರ್ಡ್ ಈಸ್ ವರ್ಲ್ಡ್ ಅವರು ಒಂದ್ ಕಡೆ. ಈ ಕಳೆದ 6 ತಿಂಗಳಿಂದ ಈ ನಾಟಕ ನೋಡಿ ಜನಕ್ಕೆ ಅನ್ಸ್ಬಿಟ್ಟಿದೆ ಯಾರು ಮುಖ್ಯಮಂತ್ರಿ, ಯಾರು ಕೆಲಸ ಮಾಡ್ತಾವ್ರೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಸಂಘರ್ಷ ತಾರಕಕ್ಕೇರಿದೆ. ಸಿಎಂ ಬದಲಾಗಲ್ಲ ಅಂತ ಯತೀಂದ್ರ ಹೇಳಿಕೆ ಕಿಚ್ಚಿಗೆ ಡಿಕೆ ಬಣ ನಿಗಿ ಕೆಂಡ ಆಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪವರ್ ಫೈಟ್ ನಲ್ಲಿ ಸಿಎಂ ಬದಲಾವಣೆ ಕಿಚ್ಚು ದಗದಗಿಸ್ತಾ ಇದೆ. ಅಧಿವೇಶನದಲ್ಲೂ ನಮ್ಮಪ್ಪ ಸಿಎಂ ಕದನ ಜೋರಾಗಿದೆ. ಪದೇ ಪದೇ ಕದನ ಉಲ್ಲಂಘನೆ ಮಾಡ್ತಿರುವಂತಹ ಸಿಎಂ ಪುತ್ರನ ವಿರುದ್ಧ ಡಿಕೆ ಬಣ ಕೆರಳಿ ಕೆಂಡವಾಗಿದೆ. ಬೆಳಗಾವಿ ಅಧಿವೇಶನ. ಈ ಚಳಿಗಾಲದಲ್ಲಿ ರಾಜಕೀಯ ಸಂಘರ್ಷದ ಬಿಸಿ ಬೇಡ ಅಂತ ಹೈಕಮಾಂಡ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಐಡಿಯಾ ಕೊಟ್ಟಿತ್ತು. ಬೆಳಗ್ಗೆ ನಾಟಿ ಕೋಳಿ ಸಾರು ಇಡ್ಲಿ ಸವಿದ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ನಾನು ಬ್ರದರ್ಸ್ ಅಂತ ಬಾಯಿ ತುಂಬಾ ಮಾತನಾಡಿದ್ರು. ಎಲ್ಲ ಒಳ್ಳೆದೇ ಆಗ್ತಿದೆ ಎನ್ನುವಷ್ಟರಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಹೊಸ ಕಿಡಿ ಹೊತ್ತಿಸಿದ್ದಾರೆ. ನಮ್ಮಪ್ಪ ಸಿದ್ದರಾಮಯ್ಯ 5 ವರ್ಷ ಸಿಎಂ, ಉರಿಯೋ ಬೆಂಕಿಗೆ ತುಪ್ಪ ಸುರಿದ ಯತೀಂದ್ರ. ಕುರ್ಚಿ ಕುರುಕ್ಷೇತ್ರದಲ್ಲಿ ಪವರ್ ಪಾಲಿಟಿಕ್ಸ್ ಕಿಚ್ಚು ಮತ್ತೆ ದಗದಗಿಸುತ್ತಿದೆ. ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ನಾವು ಜೋಡೆತ್ತುಗಳು ಅಂತ ಬಿಂಬಿಸಿದ್ರು ನೋ ಯೂಸ್. ಕದನ ವಿರಾಮದಲ್ಲಿ ಮತ್ತೆ ಮಾತಿನ ಸಿಡಿಗುಂಡು ಜೋರಾಗಿದೆ. ಸಿಎಂ ಪುತ್ರ ಯತೀಂದ್ರ ಪದೇ ಪದೇ ಕದನ ವಿರಾಮ ಉಲ್ಲಂಘಿಸುತ್ತಿದ್ದಾರೆ. ಡಿಸಿಎಂ ಡಿಕೆಶಿ ಬಣಗಳ ಕೆಂಗಣಿಗೆ ಗುರಿಯಾಗುತ್ತಿದ್ದಾರೆ.
ನಮ್ಮಪ್ಪನೇ ಮುಖ್ಯಮಂತ್ರಿಯಾಗಿ ಇರ್ತಾರೆ. There is no tussle for CM post right now. I have already told you. Now everything is clear. The High Command has clearly said. High Command has clearly said. As of now, there will be no change in the leadership. ಮಗನ ಮಾತಿಗೆ ಅವರ ತಂದೆಯೇ ಉತ್ತರಿಸುತ್ತಾರೆ. Not following party's high command, sir. He's making again statement that my father will remain as CM for 5 years. I think CM will reply for him. Sir, there are supporters of ಹೈಕಮಾಂಡ್ ಏನ್ ಡಿಸಿಷನ್ ತಗತ್ತದೆ ಅದೇ ಅಂತಿಮ. ಹೈಕಮಾಂಡ್ ಏನ್ ಡಿಸಿಷನ್ ತಗತ್ತದೆ ಅದೇ ಅಂತಿಮ. ಸಿಎಂ ಕುರ್ಚಿ ಖಾಲಿ ಇಲ್ಲ, ಹೇಗೆ ಬದಲಿಸ್ತೀರಿ? ಯತೀಂದ್ರ ಅವರು ಅವರ ಅಭಿಪ್ರಾಯ ಹೇಳಿದ್ದಾರೆ. ನನ್ನ ಅಭಿಪ್ರಾಯ ಇದು ಮುಖ್ಯಮಂತ್ರಿ ಬಗ್ಗೆ ಚರ್ಚೆ ಮಾಡೋದ ಅಗತ್ಯನೇ ಇಲ್ಲ. ಆ ಮುಖ್ಯಮಂತ್ರಿ ಕುರ್ಚಿ ಖಾಲಿನೇ ಇಲ್ಲ. ಆ ಕುರ್ಚಿಯಲ್ಲಿ ಮನೆ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. ಅದು ಬದಲಾವಣೆ ಆಗ್ಬೇಕಾದ್ರೆ ಯಾರು ಮಾಡಬೇಕು? ನಾವು ನೀವು ಮಾಡ್ಬೇಕಾಗ್ತದ? ಹೈಕಮಾಂಡ್ ಮಾಡಬೇಕಾಗಿರೋದು. ಹೈಕಮಾಂಡ್ ಏನ್ ತೀರ್ಮಾನ ಅದಕ್ಕೆಲ್ಲ ನಾವು ಬದ್ಧ. ಅವರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಅವರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ನಾನು ಹೇಳಿದ್ರೆ ಬಲಾತ್ಕಾರ, ಅವರು ಹೇಳಿದ್ರೆ ಚಮತ್ಕಾರ. ಯಾರೂ ವರಿಷ್ಠ ಜಾಗನ ಭರ್ತಿ ಮಾಡೋಕ್ಕೆ ತುಂಬಲಿಕ್ಕೆ ಅವಕಾಶ ಇಲ್ಲ. ನಾನು ಹೇಳಿದ್ರೆ ಬಲಾತ್ಕಾರ, ಅವ್ರು ಹೇಳಿದ್ರೆ ಚಮತ್ಕಾರ. ಅದನ್ನ ಅವ್ರು ತಿಳ್ಕೊಳ್ಬೇಕು. ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕು, ಯಾವ ರೀತಿ ನಮ್ಮ ಸ್ಥಾನಗಳನ್ನು ನಾವು ಅರಿತ್ಕೋಬೇಕಂತೇಳಿ ಅವ್ರಿಗೆ ತಿಳುವಳಿಕೆ ಇರಬೇಕು. ಯಾರು ಸಿಎಂ ಅಂತ ಜನಕ್ಕೆ ಕನ್ಫ್ಯೂಷನ್. ಮಗ ಸಿದ್ದರಾಮಯ್ಯನವ್ರ ಮಗ ನಮ್ಮಪ್ಪನೇ 5 ವರ್ಷ ಅಂತ ಅವರು. ಇನ್ನೊಂದ್ ಕಡೆ ಅಂಡ್ ತಮಾಸ್ ಡಿ.ಕೆ. ಶಿವಕುಮಾರ್ ಅವ್ರ ತಮ್ಮ ನಮ್ಮ ಅಣ್ಣನೇ ಸಿಎಂ. ಸತ್ಯಮೇವ ಜಯತೆ, ಸತ್ಯವೇ ನಮ್ಮ ತಾಯಿ ತಂದೆ, ಮಾತಿಗೆ ತಪ್ಪಬೇಡ್ದು, ವರ್ಡ್ ಈಸ್ ವರ್ಲ್ಡ್. ಅವರು ಒಂದ್ ಕಡೆ ಈ ಕಳೆದ 6 ತಿಂಗಳಿಂದ ಈ ನಾಟಕ ನೋಡಿ ಜನಕ್ಕೆ ಅನ್ಸ್ಬಿಟ್ಟಿದೆ ಯಾರು ಮುಖ್ಯಮಂತ್ರಿ, ಯಾರು ಕೆಲಸ ಮಾಡ್ತಾವ್ರೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಸಂಘರ್ಷ ತಾರಕಕ್ಕೇರಿದೆ. ಸಿಎಂ ಬದಲಾಗಲ್ಲ ಅಂತ ಯತೀಂದ್ರ ಹೇಳಿಕೆ ಕಿಚ್ಚಿಗೆ ಡಿಕೆ ಬಣ ನಿಗಿ ಕೆಂಡ ಆಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪವರ್ ಫೈಟ್ ನಲ್ಲಿ ಸಿಎಂ ಬದಲಾವಣೆ ಕಿಚ್ಚು ದಗದಗಿಸ್ತಾ ಇದೆ. ಅಧಿವೇಶನದಲ್ಲೂ ನಮ್ಮಪ್ಪ ಸಿಎಂ ಕದನ ಜೋರಾಗಿದೆ. ಪದೇ ಕದನ ಉಲ್ಲಂಘನೆ ಮಾಡ್ತಿರುವಂತಹ ಸಿಎಂ ಪುತ್ರನ ವಿರುದ್ಧ ಡಿಕೆ ಬಣ ಕೆರಳಿ ಕೆಂಡವಾಗಿದೆ. ಬೆಳಗಾವಿ ಅಧಿವೇಶನ. ಈ ಚಳಿಗಾಲದಲ್ಲಿ ರಾಜಕೀಯ ಸಂಘರ್ಷದ ಬಿಸಿ ಬೇಡ ಅಂತ ಹೈಕಮಾಂಡ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಐಡಿಯಾ ಕೊಟ್ಟಿತ್ತು. ಬೆಳಗ್ಗೆ ನಾಟಿ ಕೋಳಿ ಸಾರು, ಇಡ್ಲಿ ಸವಿದ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ನಾನು ಬ್ರದರ್ಸ್ ಅಂತ ಬಾಯಿ ತುಂಬಾ ಮಾತನಾಡಿದ್ರು. ಎಲ್ಲ ಒಳ್ಳೆದೇ ಆಗ್ತಿದೆ ಎನ್ನುವಷ್ಟರಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಹೊಸ ಕಿಡಿ ಹೊತ್ತಿಸಿದ್ದಾರೆ. ನಮ್ಮಪ್ಪ ಸಿದ್ದರಾಮಯ್ಯ 5 ವರ್ಷ ಸಿಎಂ. ಉರಿಯೋ ಬೆಂಕಿಗೆ ತುಪ್ಪ ಸುರಿದ ಯತೀಂದ್ರ. ಕುರ್ಚಿ ಕುರುಕ್ಷೇತ್ರದಲ್ಲಿ ಪವರ್ ಪಾಲಿಟಿಕ್ಸ್ ಕಿಚ್ಚು ಮತ್ತೆ ದಗದಗಿಸುತ್ತಿದೆ. ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ನಾವು ಜೋಡೆತ್ತುಗಳು ಅಂತ ಬಿಂಬಿಸಿದ್ರು ನೋ ಯೂಸ್. ಕದನ ವಿರಾಮದಲ್ಲಿ ಮತ್ತೆ ಮಾತಿನ ಸಿಡಿಗುಂಡು ಜೋರಾಗಿದೆ. ಸಿಎಂ ಪುತ್ರ ಯತೀಂದ್ರ ಪದೇ ಕದನ ವಿರಾಮ ಉಲ್ಲಂಘಿಸುತ್ತಿದ್ದಾರೆ. ಡಿಸಿಎಂ ಡಿಕೆಶಿ ಬಣಗಳ ಕೆಂಗಣಿಗೆ ಗುರಿಯಾಗುತ್ತಿದ್ದಾರೆ. ನಮ್ಮಪ್ಪನೇ ಮುಖ್ಯಮಂತ್ರಿಯಾಗಿ ಇರ್ತಾರೆ. There is no tussle for CM post right now. I have already told you. Now everything is clear. The High Command has clearly said. As of now, there will be no change in the leadership. ಮಗನ ಮಾತಿಗೆ ಅವರ ತಂದೆಯೇ ಉತ್ತರಿಸುತ್ತಾರೆ. not following party's high command, sir. He's making again statement that my father will remain as CM for 5 years. I think CM will reply for him. Sir, there are supporters of ಹೈಕಮಾಂಡ್ ಏನ್ ಡಿಸಿಷನ್ ತಗತ್ತದೆ ಅದೇ ಅಂತಿಮ. ಸಿಎಂ ಕುರ್ಚಿ ಖಾಲಿ ಇಲ್ಲ, ಹೇಗೆ ಬದಲಿಸ್ತೀರಿ? ಯತೀಂದ್ರ ಅವರು ಅವರ ಅಭಿಪ್ರಾಯ ಹೇಳಿದ್ದಾರೆ. ನನ್ನ ಅಭಿಪ್ರಾಯ ಇದು ಮುಖ್ಯಮಂತ್ರಿ ಬಗ್ಗೆ ಚರ್ಚೆ ಮಾಡೋದ ಅಗತ್ಯನೇ ಇಲ್ಲ. ಆ ಮುಖ್ಯಮಂತ್ರಿ ಕುರ್ಚಿ ಖಾಲಿನೇ ಇಲ್ಲ. ಆ ಕುರ್ಚಿಯಲ್ಲಿ ಮನೆ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. ಅದು ಬದಲಾವಣೆ ಆಗ್ಬೇಕಾದ್ರೆ ಯಾರು ಮಾಡಬೇಕು? ನಾವು ನೀವು ಮಾಡ್ಬೇಕಾಗ್ತದ? ಹೈಕಮಾಂಡ್ ಮಾಡಬೇಕಾಗಿರೋದು. ಹೈಕಮಾಂಡ್ ಏನ್ ತೀರ್ಮಾನ ಅದಕ್ಕೆಲ್ಲ ನಾವು ಬದ್ಧ. ಅವರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಅವರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ನಾನು ಹೇಳಿದ್ರೆ ಬಲಾತ್ಕಾರ, ಅವರು ಹೇಳಿದ್ರೆ ಚಮತ್ಕಾರ. ಯಾರೂ ವರಿಷ್ಠ ಜಾಗನ ಭರ್ತಿ ಮಾಡೋಕ್ಕೆ
ತುಂಬಲಿಕ್ಕೆ ಅವಕಾಶ ಇಲ್ಲ. ನಾನು ಹೇಳಿದ್ರೆ ಬಲಾತ್ಕಾರ, ಅವ್ರು ಹೇಳಿದ್ರೆ ಚಮತ್ಕಾರ. ಅದನ್ನ ಅವ್ರು ತಿಳ್ಕೊಳ್ಬೇಕು. ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕು, ಯಾವ ರೀತಿ ನಮ್ಮ ಸ್ಥಾನಗಳನ್ನ ನಾವು ಅರಿತ್ಕೋಬೇಕಂತೇಳಿ ಅವ್ರಿಗೆ ತಿಳುವಳಿಕೆ ಇರಬೇಕು. ಯಾರು ಸಿಎಂ ಅಂತ ಜನಕ್ಕೆ ಕನ್ಫ್ಯೂಷನ್. ಮಗ ಸಿದ್ದರಾಮಯ್ಯನವ್ರ ಮಗ ನಮ್ಮಪ್ಪನೇ 5 ವರ್ಷ ಅಂತ ಅವರು. ಇನ್ನೊಂದ್ ಕಡೆ ಅಂಡ್ ತಮಾಸ್ ಡಿ.ಕೆ. ಶಿವಕುಮಾರ್ ಅವ್ರ ತಮ್ಮ, ನಮ್ಮ ಅಣ್ಣನೇ ಸಿಎಂ, ಸತ್ಯಮೇವ ಜಯತೆ, ಸತ್ಯವೇ ನಮ್ಮ ತಾಯಿ ತಂದೆ, ಮಾತಿಗೆ ತಪ್ಪೆಡ್ದು, ವರ್ಡ್ ಈಸ್ ವರ್ಲ್ಡ್. ಅವರು ಒಂದ್ ಕಡೆ ಈ ಕಳೆದ 6 ತಿಂಗಳಿಂದ ಈ ನಾಟಕ ನೋಡಿ ಜನಕ್ಕೆ ಅನ್ಸ್ಬಿಟ್ಟಿದೆ, ಯಾರು ಮುಖ್ಯಮಂತ್ರಿ, ಯಾರು ಕೆಲಸ ಮಾಡ್ತಾವ್ರೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಸಂಘರ್ಷ ತಾರಕಕ್ಕೇರಿದೆ. ಸಿಎಂ ಬದಲಾಗಲ್ಲ ಅಂತ ಯತೀಂದ್ರ ಹೇಳಿಕೆ ಕಿಚ್ಚಿಗೆ ಡಿಕೆ ಬಣ ನಿಗಿ ಕೆಂಡ ಆಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.